ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವಿನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಎಂತೆಂತಹ ವಿಚಿತ್ರಗಳನ್ನ, ವಿಚಿತ್ರವಾದ ಜನರನ್ನ, ಸಂಪ್ರದಾಯಗಳನ್ನ, ಕಡೆಗೆ ಊರು ಕೇರಿಗಳನ್ನೆಲ್ಲ ನೀವು ನೋಡಿದಿರೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ಹೇಳೋದಕ್ಕೆ ಹೊರಟಿರೋ ಊರಿನ ಬಗ್ಗೆ, ಅಲ್ಲಿನ ಜನರ ಬಗ್ಗೆ ನೀವು ಕೇಳಿರಲ್ಲ. ಇಂತಹವರು ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಇದು ಕಳ್ಳರ ಊರಿನ ಕಥೆ. ಅಲ್ಲಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗ ಪ್ರಚಂಡ ಕಳ್ಳನಾಗಬೇಕು ಅನ್ಕೋತಾಳೆ. ಪ್ರತಿಯೊಂದು ಮನೆಯಿಂದಾನೂ ಒಬ್ಬನಾದ್ರೂ ಕಳ್ಳ. ಅಲ್ಲಿ ಕಳ್ಳರ ಟ್ರೈನಿಂಗ್ ಕೊಡ್ಲಾಗತ್ತೆ. ಇಂತಹದ್ದೊಂದು ಕಳ್ಳರ ಸಂತೆ ಕಣ್ಣು ಮುಂದೆ ಬರೋ ಥರ ಆಗಿದ್ದು ಕರ್ನಾಟಕ ಬ್ಯಾಂಕ್ ಲೂಟಿ ಕೇಸಲ್ಲಿ. ಇಂಥದ್ದೊಂದು ಗ್ಯಾಂಗ್ ಅನ್ನ ಹಿಡ್ಕೊಂಡ್ಬಂದ ಮೈಸೂರಿನ ಕ್ರೈಮ್ ಬ್ರಾಂಚ್ ಎಸಿಪಿ ಶಶಿಕುಮಾರ್ ಮತ್ತು ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಿನೇ ಇದೊಂದು ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ಕಥೆಯನ್ನ ಶುರು ಮಾಡ್ತೀವಿ. ಈ ಕಥೆಯಲ್ಲಿ ಪೊಲೀಸರ ಕೆಲಸ ಅದೆಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಅದ್ಭುತವಾಗಿರೋದು ಕಳ್ಳರ ಕೈಚಳಕ, ಅವರ ಪ್ಲಾನ್ ಮತ್ತು ಅದೊಂದು ಗ್ಯಾಂಗ್ನ ಹಿಸ್ಟ್ರಿ. ಇದೊಂದು ಕಥೆ ಆರಂಭವಾಗಿದ್ದು ಜುಲೈ 22ನೇ ತಾರೀಕಿನ ಬೆಳಿಗ್ಗೆ ಮೈಸೂರಿನ ದೇವರಾಜ ಅರಸ್ ರಸ್ತೆಯಲ್ಲಿರೋ ಕರ್ನಾಟಕ ಬ್ಯಾಂಕ್ನ ಮುಖ್ಯ ಕಚೇರಿಯಲ್ಲಿ ಸರಿಯಾಗಿ 10:30ಕ್ಕೆ ಬ್ಯಾಂಕ್ನ ನೌಕರರೆಲ್ಲ ಬಂದು ತಮ್ಮ ತಮ್ಮ ಕೆಲಸ ಆರಂಭಿಸಿದ್ದಾರೆ. ಸುಮಾರು ಅರ್ಧ ಮುಕ್ಕಾಲು ಗಂಟೆ ಕಳೆದಿರಬಹುದು. ಸಾಕಷ್ಟು ಸಂಖ್ಯೆಯ ಗ್ರಾಹಕರು ಸೇರಿದ್ದಾರೆ. ಎಲ್ಲರೂ ಅವರವರ ಕೆಲಸದಲ್ಲಿ ತಲ್ಲೀನರಾಗಿದ್ದಾಗಲೇ ಕ್ಯಾಶ್ ಕೌಂಟರ್ನಿಂದ ಏಕಾಏಕಿ 23.5 ಲಕ್ಷ ರೂಪಾಯಿ ಗಾಯವಾಗಿದೆ. ಕ್ಯಾಶ್ ಡೋರ್ ಲಾಕ್ ಮಾಡಿದ. ನಾವು ಲಾಕ್ ಮಾಡುವಾಗ ಅಲ್ಲಿ ಕೀ ಅದೆಲ್ಲ ಇದ್ದಿರ್ಬೋದು, ಕಾಣ್ತಾ ಗೊತ್ತಾಗ್ತಿಲ್ಲ ನನಗೆ. ಅದನ್ನು ನಾವು ಯಾಕೆಂದ್ರೆ CCTV ಕವರೇಜ್ ಆ ಕ್ಯಾಶಿಗಿಲ್ಲ. ಆ ಪರ್ಟಿಕ್ಯುಲರ್ ಕ್ಯಾಶ್ ಸಾರ್ಟಿಂಗ್ ಮಾಡ್ತೀವಲ್ಲ ಅದಕ್ಕಿಲ್ಲ. ಒಂದೇ ಕ್ಯಾಮರಾ ಅದು ಒಂದು ಕ್ಯಾಶ್ ಮಾತ್ರ ಕಾಣುತ್ತೆ. ಸೀದಾ ಏನು ಮಾಡಿದ್ದಾರೆ, ಇಲ್ಲಿ ನಮ್ಮಲ್ಲಿ ಒಂದು 4-5 ಜನ ಈ ಕಡೆ ಹಿಂದ್ಗಡೆ ಕೂತ್ಕೊಳ್ತಾರೆ ಸ್ಟಾಫು. ಅವರನ್ನು ಎಂಗೇಜ್ ಮಾಡ್ಕೊಂಡಿದ್ದಾರೆ. ಏನೋ ಒಂದು ಬೈಕ್ ಲೋನ್ ಇಂಟ್ರೆಸ್ಟ್ ಕೇಳೋದಾಗ ಕೇಳೋದು, ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಕೇಳೋದಾಗ ಕೇಳೋದು, ಪ್ರೊಸೀಜರ್ ಅವ್ರನ್ನೆಲ್ಲ ಎಂಗೇಜ್ ಮಾಡ್ಕೊಂಡು. ಹಾಗೆ 4 ಜನ ಒಳಗಡೆ ಬಂದಿದ್ದಾರೆ. 4 ಜನರಲ್ಲಿಯೂ ಎಲ್ಲ 10 ಫೀಟು 15 ಫೀಟ್ ಗ್ಯಾಪಲ್ಲೇ ಇದ್ದಾರೆ. ಒಬ್ಬ ಮಾತ್ರ ಬ್ಯಾಗ್ ಹಿಡ್ಕೊಂಡವನು ನಮ್ಮ ಕ್ಯಾಶರ್ ಹೊರಗಡೆ ಬಂದ ಕೂಡಲೇ, ಲೇಡಿ ಕ್ಯಾಶರ್ ಯಾವುದೋ ಒಂದು ಕೇಳಿ ಹೊರಗಡೆ ಬಂದಿದ್ದಾಳೆ. ಅದೇ ಟೈಮಲ್ಲಿ ಒಂದು ಮೂವ್ ಆಗಿದ್ದಾನೆ ಒಳಗೆ. ಅರೌಂಡ್ 15 to 20 ಸೆಕೆಂಡ್ಸ್ ಒಳಗಡೆ ಆ ಕೆಲಸ ಮುಗಿಸಿದ್ದಾರೆ. ಕ್ಯಾಶಿಂದ ಆ ಒಳಗಡೆ ಹೋಗಿ ಆ ದುಡ್ಡಿತ್ತಲ್ಲಿ ಆ್ಯಕ್ಚುಲಿ ಅಲ್ಲಿ 65 ಲಕ್ಷ ಕ್ಯಾಶ್ ಇತ್ತು. ಅದು ಬಂಡಲ್ ಮಾಡಲಿಕ್ಕೆ ನಾವು ಇಟ್ಕೊಂಡಿದ್ದು. ಅವ್ರು ಅಷ್ಟೊಂದು ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅದರಲ್ಲಿ 23.5 ಲ್ಯಾಕ್ಸ್ ತಗೊಂಡೋಗಿದೆ. ಅಷ್ಟಾದ್ಮೇಲೆ ಅನುಮಾನದಿಂದ ಹಣ ಎಣಿಸಿ ನೋಡಿದ್ರೆ ಕ್ಯಾಶ್ ಶಾರ್ಟೇಜ್ ಇದೆ. ಯಾರು, ಯಾವಾಗ, ಹೇಗೆ ಎತ್ಕೊಂಡು ಹೋದ್ರು ಅನ್ನೋದೇ ಅಲ್ಲಿದ್ದ ಯಾರೊಬ್ಬರಿಗೂ ಗೊತ್ತಾಗಿರಲಿಲ್ಲ. ಕೂಡಲೇ ಬ್ಯಾಂಕಿನ ವ್ಯವಸ್ಥಾಪಕ ಪ್ರಕಾಶ್ ಹೆಗಡೆ ಅವರಿಗೆ ವಿಷಯ ಮುಟ್ಟಿಸಿದ್ದಾರೆ. ಅವರಿಗೂ ರೊಕ್ಕ ಏಕಾಏಕಿ ಗಾಯಬಾದ ವಿಷಯವನ್ನ ನಂಬೋದಕ್ಕಾಗಲಿಲ್ಲ. ಅವರು ಸ್ವತಃ ನಿಂತು ಹಣ ಎಣಿಸಿ ಗೋಲ್ಮಾಲ್ ಆಗಿರೋದು ಪಕ್ಕ ಆದ್ಮೇಲೆ CC ಕ್ಯಾಮೆರಾ ಫುಟೇಜ್ ತೆಗೆಸಿ ನೋಡಿದ್ದಾರೆ. ಆಗ ಹುಡುಗನೊಬ್ಬ ಬ್ಯಾಗ್ ತಗೊಂಡು ಹಣ ಇದ್ದ ರೂಮಿನಿಂದ ಹೊರಬಂದಿರೋದು ಕಾಣಿಸಿದೆ. ಕ್ಯಾಶ್ ಎಲ್ಲ ಕೌಂಟ್ ಮಾಡುವಾಗ 23.5 ಲ್ಯಾಕ್ ಶಾರ್ಟೇಜ್. ಇಮಿಡಿಯೇಟ್ ಆಗಿ ನಾನು ಮನೆಯಲ್ಲಿ ಮಲ್ಕೊಂಡಿದ್ದೆ, ನಾನು ಹುಷಾರಿಲ್ಲ ನನಗೆ ಫೋನ್ ಮಾಡಿ ಇಮಿಡಿಯೇಟ್ ನಮ್ದೊಂದು ಕಂಟ್ರೋಲಿಂಗ್ ಆಫೀಸ್ ಇದೆ ಇಲ್ಲಿ ಮೈಸೂರಲ್ಲಿ. ಕಂಟ್ರೋಲಿಂಗ್ ಆಫೀಸಲ್ಲಿ ಒಬ್ಬ ಚೀಫ್ ಮ್ಯಾನೇಜರ್ ಅಂತಿದ್ದಾರೆ. ಅವರನ್ನು ನಮ್ಮ ಲೀಗಲ್ಲು ಅವ್ರನ್ನೆಲ್ಲ ಕರ್ಕೊಂಡು ಇಮಿಡಿಯೇಟ್ ಬಂದುಬಿಟ್ಟೆ. ಒಂದು 11:15 ಇಲ್ಲಿ ಬಂದಿದ್ದೀವಿ. 11:15 12 ಗಂಟೆ ಆಗಿತ್ತು. ಬಂದಿದ್ದೆ. ಬಂದು ಮತ್ತೆ ನಾನು ಏನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅದಕ್ಕೆ ಪ್ರೊಸೀಜರ್ ಪ್ರಕಾರ ನಾವು ಲೆಟರ್ ಡ್ರಾಫ್ಟ್ ಮಾಡಿದ್ದೀವಿ. ನಾವು ಬಂದು ವೆರಿಫೈ ಮಾಡಿದ್ವಿ ಅರ್ಧ ಗಂಟೆ. CCTV ಎಲ್ಲ ನೋಡಿದ್ದೀವಿ. ನಮ್ಗೆ ಕನ್ಫರ್ಮ್ ಆಯಿತು ಅವನು ಬ್ಯಾಗ್ ಹಿಡ್ಕೊಂಡು ಹೋಗೋದು,
CCTV ಫುಲ್ ರೆಕಾರ್ಡ್ ಆಯಿತು. ಯಾವಾಗ ಮೂರನೇವ್ರು ಯಾರೋ ಒಳಗೆ ಬಂದು ಹಣ ಕದ್ದಿರೋದು ಕನ್ಫರ್ಮ್ ಆಯ್ತೋ ಕೂಡ್ಲೇ ಪೊಲೀಸರಿಗೆ ಕಾಲ್ ಹೋಗಿದೆ. ಅದು ಅವರ ಪಾಲಿಗೆ ತೀರಾನೇ ಚಾಲೆಂಜಿಂಗ್ ಕೇಸ್. ಕ್ಷಣ ಮಾತ್ರದಲ್ಲಿ ಕೈಚಳಕ ತೋರಿಸಿದ ಕಳ್ಳರು ಸಣ್ಣದೊಂದು ಸುಳಿವನ್ನು ಬಿಟ್ಟು ಹೋಗಿರಲಿಲ್ಲ. ಸಿಸಿ ಕ್ಯಾಮೆರಾದಲ್ಲೂ ಮುಖದ ಗುರುತು ಅಷ್ಟು ಸ್ಪಷ್ಟವಾಗಿರಲಿಲ್ಲ. ದಿನಾಂಕ 22 ಜುಲೈ 2011ರಲ್ಲಿ ದೇವರಾಜ್ ಅರ್ಸ್ ರೋಡಲ್ಲಿ ಇರೋ ಕರ್ನಾಟಕ ಬ್ಯಾಂಕ್ದಲ್ಲಿ 23.5 ಲಕ್ಷ ಒಂದು ಬೇರೆ ಕಡೆ ಗಮನ ಸೆಳೆದು ಕಳ್ಳತನ ಆಗಿತ್ತು ಅಂತ ವಿಚಾರ ತಮ್ಮಲ್ಲಿ ಗೊತ್ತಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಕಳ್ಳತನ ಆಗಿತ್ತು. ಒಂದು ಬಹಳ ಚಾಲೆಂಜಿಂಗ್ ಕೇಸ್ ಆಗಿ ಮೈಸೂರು ನಗರ ಪೊಲೀಸ್ ಮುಂದೆ ಇದು ಕೇಸ್ ನಿಂತಿತ್ತು. ಅದು ಒಂದು CCTV ಮೇಲೆ ಆಗಿರೋದು ರೆಕಾರ್ಡಿಂಗ್ ಬಿಟ್ಟು ಅದನ್ನು ನಾವು ಈಗಾಗಲೇ ರೆಡಿ ಮಾಡಿದ್ವಿ, ಸ್ಟಾರ್ಟ್ ಮಾಡಿ. CCTV ರೆಕಾರ್ಡಿಂಗ್ ಮಾತ್ರ ಇದರಲ್ಲಿ ಅವೈಲೇಬಲ್ ಇತ್ತು. ಅಷ್ಟನ್ನೇ ಇಟ್ಕೊಂಡು ಹುಡುಕೋದು ಹೇಗೆ? ಗ್ರಾಹಕರ ಸೋಗಿನಲ್ಲಿ ಬ್ಯಾಂಕಿಗೆ ಬಂದ ಕಳ್ಳರ್ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ಸುಲಭದ ಕೆಲಸ ಅಲ್ಲ. ಪೊಲೀಸರಿಗೆ ಮೊದಲು ಬ್ಯಾಂಕ್ ನೌಕರರ ಮೇಲೆ ಅನುಮಾನ ಬಂದಿದೆ. ಅದರಲ್ಲೂ ಕ್ಯಾಶ್ ಕೌಂಟರ್ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯ ಮೇಲೆ ಸ್ವಲ್ಪ ಜಾಸ್ತಿನೇ ಡೌಟ್ ಇತ್ತು. ಆದ್ರೆ ಅವನು ಅತ್ಯಂತ ಪ್ರಾಮಾಣಿಕವಾಗಿ ಹಿರಿಯರೊಬ್ಬರು ಏನೋ ಸಹಾಯ ಕೇಳಿದ್ರು, ತಕ್ಷಣಕ್ಕೆ ಕ್ಯಾಶ್ ಬಗ್ಗೆ ಯೋಚನೆನೇ ಮಾಡದೆ ಹೊರ ಹೋಗಿದ್ದೆ ಅಂತ ಹೇಳಿದ್ದ. ಹಿಂದಿಯಲ್ಲಿ ಮಾತಾಡಿದ, ಹಿಂದಿಯಲ್ಲಿ ನಮ್ಮ ಅಟೆಂಡರ್ ಅಷ್ಟೇನು ಹಿಂದಿ ಬರಲ್ಲ ಫ್ಲೂಯೆಂಟ್ ಆಗಿ. ಆ ಮೆಷಿನ್ ಆನ್ ಆಗಿತ್ತು. ಇವನಿಗೆ ಅದು ಕಿವಿ ಕೇಳೋದಿಲ್ಲ, ನನಗೆ ಹೊರಗಡೆ ಬಾ ಅಂತ ಸಿಗ್ನಲ್ ಕೊಟ್ಟಿದ್ದಾನೆ. ಅದು ಕಾಣ್ತದೆ, CCTVಯಲ್ಲಿ ಕಾಣ್ತದೆ. ಅವನು ಔಟ್ಸೈಡ್ ಬಂದಿದ್ದಾನೆ. ಔಟ್ಸೈಡ್ ಬಂದಾಗ ಅಲ್ಲಿ ಆಫೀಸರ್, ಕ್ಯಾಶ್ ಪಕ್ಕ ಆಫೀಸರ್ ಕೂತ್ಕೊಂಡಿರ್ತಾರೆ. ಅದ್ರ ಪಕ್ಕ ನಿಂತ್ಕೊಂಡು ಅವನನ್ನ ಫುಲ್ಲಿ ಎಂಗೇಜ್ ಮಾಡ್ಕೊಂಡಿದ್ದಾನೆ. ಹೀಗೆ ಮಾತಾಡ್ಕೊಂಡು ನಿಂತ ಮನುಷ್ಯನಿಗೂ ಬ್ಯಾಂಕ್ನಲ್ಲಿ ಕಳುವಾದ ಹಣಕ್ಕೂ ಕಳ್ಳರಿಗೂ ಲಿಂಕ್ ಇದೆ ಅನ್ನೋದು ಬ್ಯಾಂಕ್ನವರ ಗಮನಕ್ಕೆ ಬಂದಿರಲಿಲ್ಲ. ಆದ್ರೆ ಪೊಲೀಸರಿಗೆ ಡೌಟ್ ಬಂದೇ ಬಿಡ್ತು. ಸೊ ಈ ಕೇಸಲ್ಲಿ ಬೇರೆ ಯಾವ ಥರದ್ದು ಸುಳಿವಿರಲಿಲ್ಲ. ಒಬ್ಬರು ಹಿಂದಿನಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿಬಿಟ್ಟು ಬೇರೆ ಯಾವ ಥರದ್ದು ಸುಳಿವು ಇರಲಿಲ್ಲ. ಯಾವ ಕಡೆಯಿಂದ ಅವರು ಇದ್ದಾರೆ ಅಥವಾ ಯಾವ ರೀತಿ ಅವರು ಆಪರೇಟ್ ಮಾಡಿದ್ದಾರೆ ಅಂತ ನಮಗೆ ಸರಿಯಾಗಿ ಬ್ಯಾಂಕ್ ಅವರಿಗೆ ಗೊತ್ತಾಗ್ಲಿಲ್ಲ. ಎಷ್ಟಂದ್ರು ಪೊಲೀಸ್ ಮೈಂಡ್ ಚುರುಕಲ್ವಾ? ಹಿಂದಿ ಮಾತಾಡ್ತಿದ್ದ ಅಜ್ಜನನ್ನ ಅನುಮಾನದಿಂದ ನೋಡಿದ್ದಲ್ಲದೆ ಆ ಭಾಷೆಯನ್ನೇ ಒಂದು ಕ್ಲೂ ಆಗಿ ಇಟ್ಕೊಂಡು ತನಿಖೆ ಶುರು ಮಾಡಿದ್ರು. ಆದ್ರೆ ಪೊಲೀಸರ ಕೆಲಸ ಸುಲಭದ್ದಾಗಿರ್ಲಿಲ್ಲ. ಮೈಸೂರಿನಿಂದ ಶಿರಡಿಯ ತನಕ ಹೋಗಿ ಕಳ್ಳರನ್ನ ಹಿಡ್ಕೊಂಡ್ಬಂದ ಕಥೆ ತುಂಬಾನೇ ಇಂಟ್ರೆಸ್ಟಿಂಗ್. ಕರ್ನಾಟಕ ಬ್ಯಾಂಕಲ್ಲಿ ಹಾಡಹಗಲೇ ಕಳ್ಳ ಕೈಚಳಕ ತೋರಿಸ್ಬಿಟ್ಟ. ಒಬ್ಬ ಸಿಬ್ಬಂದಿಯ ಗಮನಕ್ಕೂ ಬಾರದ ಹಾಗೆ ಬರೋಬ್ಬರಿ 22.5 ಲಕ್ಷ ರೂಪಾಯಿ ಬ್ಯಾಗ್ ಅಲ್ಲಿ ತುಂಬಿಸಿಕೊಂಡು ಹೋದವನ ಜೊತೆಗೆ ಜನ ಇಲ್ಲದೇ ಇಲ್ಲ. ಇದು ಗ್ಯಾಂಗ್ ವರ್ಕ್. ಪಕ್ಕಾ ಪ್ಲಾನ್ ಮಾಡೇ ಕೆಲಸ ಮಾಡಿದ್ದಾರೆ ಅನ್ನೋದು ಸೂಕ್ಷ್ಮ ಬುದ್ಧಿಯ ಪೊಲೀಸರಿಗೆ ಗೊತ್ತಾಗೋದಕ್ಕೆ ತಡವಾಗಲಿಲ್ಲ. ಆದ್ರೂ ಪೊಲೀಸರ ಲೆಕ್ಕಾಚಾರಕ್ಕೂ ಮೀರಿ ಕಳ್ಳರು ಕೆಲಸ ಮಾಡಿದ್ರು. ಅದರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.